ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಸುನಿ ಕಿಶನ್ ವ್ಲಾಗ್. ಈ ವಾರದ ವ್ಲಾಗ್ ಹೇಗಿದೆ ನೋಡ್ಕೊಂಬರೋಣ. ಹಾಯ್ ಆಲ್. ಇದು 3 ದಿನದ ವ್ಲಾಗ್ ಆಗಿರುತ್ತೆ. ಮನೇಲಿದ್ದರೆ 3 ದಿನ 3 ಸತಿ 4 ಸತಿ ಆದರೂ ಕಾಫಿ ಟೀ ಆಗ್ತಾನೇ ಇರುತ್ತೆ. ನನ್ನ ಮಗಳು ವಿಡಿಯೋ ಮಾಡಿಕೊಂಡು ಅಮ್ಮ ನನಗೂ ಸ್ವಲ್ಪ ಕಾಫಿ ಕೊಡಮ್ಮ ಅಂತಿದ್ಲು. ಅಮ್ಮ ನಾವೇ ಇದು ಕುಡಿಯೋದು ತಪ್ಪು, ನೀನು ಬೇರೆ ಕುಡಿತಿದ್ಯಾ, ಬೇಡ ಇದೆಲ್ಲ ಕುಡಿಬಾರ್ದು, ತಪ್ಪಾದರೆ ಯಾಕೆ ಕುಡಿತೀರಾ ಅಂತ ಕೇಳ್ತಾ ಇದ್ಲು. ಏನು ಮಾಡೋದು, ಬಿಡೋದಕ್ಕೆ ಅವಾಯ್ಡ್ ಮಾಡ್ತಿದ್ದೀನಿ. ಮೊದಲು ಜಾಸ್ತಿ ದೊಡ್ಡ ಲೋಟದಲ್ಲಿ ಕುಡಿತಿದ್ದೆ, ಈಗ ಸ್ಮಾಲ್ ಲೋಟಕ್ಕೆ ಬಂದಿದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ಬಿಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸಕ್ಕರೆ ಏನು ಯೂಸ್ ಮಾಡೋದಿಲ್ಲ, ಬೆಲ್ಲನೇ ಯೂಸ್ ಮಾಡ್ಕೊತೀನಿ. ಮನೆಯವರೆಲ್ಲ ಯಾರಿಗೂ ಹ್ಯಾಬಿಟ್ಟಿಲ್ಲ, ನಾನು ಮಾತ್ರನೇ ಕಾಫಿ ಟೀ ಅಂತ ದಿನಕ್ಕೆ 2-3 ಸತಿ ಕುಡಿತಾ ಇರ್ತೀನಿ. ನಮ್ಮ ಮನೆಯವ್ರಿಗೆ ರಜಾ ಇದ್ದರೆ ಮಾತ್ರ ಮಗಳನ್ನ ಬಿಡೋದೇ ಇಲ್ಲ, ಆಟ ಆಡಿಸ್ತಾ ಇರ್ತಾರೆ. ಅಕ್ಕ ಸ್ಕೂಲಿಂದ ಬಂದಮೇಲೆ ಅವಳು ಕೂಡ ಬ್ಯಾಗ್ ಹಾಕ್ಕೊಂಡು ಅವಳದು ಸ್ವೆಟರ್ ಹಾಕ್ಕೊಂಡು ಬನ್ನಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಕರಿತಾ ಇದ್ಲು. ಹಾಗೆ ಅವತ್ತು ಬಸ್ಸಾರು ಮಾಡಿದ್ದೆ, ಪಲ್ಯಕ್ಕೆ ಕೂಡ ಒಗ್ಗರಣೆ ಹಾಕ್ಕೊಂಡು ಹೇಳ್ತಾಯಿದ್ದೆ. ಹಾಗೆ ಪಲ್ಯಕ್ಕೆ ಮಾಮೂಲಿ ಹಾಕೋ ಥರನೇ ಎಲ್ಲ ಹಾಕ್ತೀನಿ, ಆದರೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ. ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಅಂತಾರೆ, ಸೊಪ್ಪೆಲ್ಲ ತಿಂದರೆ ಎದೆ ಮೇಲೆ ಉರಿತಿದೆ ಅಂತಾರಲ್ಲ, ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಥರ ಎಲ್ಲ ಆಗೋದಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋಲ್ಲ. ಆದರೆ ಯಾವುದೇ ಸೊಪ್ಪಿನ ಪಲ್ಯ ಮಾಡಿದ್ರೂ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಮುಂದೆ ಹಾಕೋದ್ರಿಂದ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಕಾಯೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತಾರೆ, ಗೊತ್ತಿಲ್ಲ. ಸೊಪ್ಪಿನ ಪಲ್ಯಕ್ಕೆ ಕಾಯಿ ಇಲ್ಲ ಅಂದರೆ ಟೇಸ್ಟೇ ಇರೋದಿಲ್ಲ. ಒಂದು ಅರ್ಧ ಕಪ್ ಕಾಯಿ ಆದರೂ ಹಾಕಲೇಬೇಕು. ಹಾಗೆ ಹೆಸ್ರು ಕಾಳು ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಗ್ಯಾಸ್ಟ್ರಿಕ್ ನಾನು ಹೆಚ್ಚಾಗಿ ತೊಗರಿಬೇಳೆ ಯೂಸ್ ಮಾಡೋದಿಲ್ಲ, ಹೆಸ್ರು ಕಾಳು ಹೆಸ್ರು ಬೇಳೆ ಆ ಥರನೇ ಜಾಸ್ತಿ ಯೂಸ್ ಮಾಡ್ತೀನಿ. ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತೀನಿ, ತುಂಬ ಕಮ್ಮಿ. ಹೆಲ್ತಿಗೆ ಯಾವುದು ಒಳ್ಳೆಯದು ಅದನ್ನೇ ಸ್ವಲ್ಪ ಸ್ವಲ್ಪ ಆದರೂ ತೊಗೊಳ್ಳೋದು ಒಳ್ಳೆಯದಲ್ವಾ. ಮಾಡೋದಿಲ್ಲ ಅಂತಲ್ಲ, ಮಾಡ್ತೀನಿ, ಸ್ವಲ್ಪ ಕಮ್ಮಿನೇ ಮಾಡ್ಕೊತೀನಿ ಅದೆಲ್ಲ. ಮತ್ತು ಕಾಯಿ ತುರಿನೂ ಇತ್ತು, ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾರು ಕೂಡ ಬೇಯ್ತಾ ಇತ್ತು. ಹಾಗೆ ಎಲ್ಲರೂ ಸೇರ್ಕೊಂಡು ಊಟ ಕೂಡ ಮುಗಿಸ್ದು. ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ಅಡೆ ಸಿಹಿಯ ಗಂಟ ಬೇಯಿಸೋದ್ರಿಂದ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸೀದೋಗಬಾರ್ದು, ಸ್ವಲ್ಪ ಇದಾಗುತ್ತಲ್ಲ ಆವಾಗ. ಹಾಗೆ ಇದು ಮಾರನೇ ದಿನದ ವ್ಲಾಗ್ ಆಗಿತ್ತು. ಸ್ವಲ್ಪ ಆಲ್ಟ್ರೇಷನ್ ಬಟ್ಟೆಗಳು ಬಂದಿದ್ದು 1-2, ಅದು ಕೂಡ ನಾನೇ ಮಾಡ್ತಾಯಿದ್ದೆ. ಏನು ಅಷ್ಟು ನನಗೆ ಹೊಲಿಯೋಕ್ಕೆ ಗೊತ್ತಿಲ್ಲ. ಆಲ್ಟ್ರೇಷನ್ ಎಲ್ಲ ಈಗ ಕಲ್ತ್ಕೊಂಡಿದ್ದೀನಿ, ಮಾಡ್ತಾಯಿರ್ತೀನಿ. 1-2-3 ಬ್ಲೌಸ್ ಬಂದಿತ್ತು, ಸ್ವಲ್ಪ ಲೂಸ್ ಆಗಿದೆ, ಟೈಟ್ ಮಾಡಿಕೊಡಿ ಅಂತ. ಹಾಗೆ ಅದು ಕೂಡ ಮಾಡಿ ಮುಗಿಸ್ಕೊಂಡೆ. ನಾನು ಮನೆಯಲ್ಲೇ ಮಾಡೋದ್ರಿಂದ ಅಷ್ಟು ಕಸ್ಟಮರ್ ಬರೋದಿಲ್ಲ. ಹೊರಗಡೆ ಎಲ್ಲರೂ ಹಾಕೋಬೇಕು. ಏನ್ರಿ ಮಾಡ್ತಾಯಿದ್ದೀರಾ? ಪೂಜೆ ಮಾಡ್ತಾಯಿದ್ದೀರಾ? ನಮ್ಮದು ಪೂಜೆ ಇಲ್ಲ ಅಂದರೆ ನಿಮ್ಮದೇನಾ? ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ಶುಕ್ರವಾರ ಆಗಿದ್ದರಿಂದ ಪೂಜೆ ನಡೀತಾ ಆಗಿಲ್ಲ ಅಂದರೆ 3 ದಿನದಿಂದ ಪೂಜೆ ಮಾಡಿರಲಿಲ್ಲ. ಒಂಥರ ಬೇಜಾರಾಗ್ತಿತ್ತು. ಪ್ರತಿನಿತ್ಯ ಪೂಜೆ ನಡೆಯುತ್ತೆ, ಅಟ್ಲೀಸ್ಟ್ ದೀಪ ಆದರೂ ಹಚ್ತೀನಿ. ಮಾಮೂಲಿ ಇರುತ್ತಲ್ಲ, ಹೆಣ್ಮಕ್ಳು ಸಮಸ್ಯೆ ಆದಾಗ ಪೂಜೆ ಆಗಿಲ್ಲ. ಫ್ರೈಡೇ ಮಾತ್ರ ಕಂಪಲ್ಸರಿ ನಮ್ಮ ಯಜಮಾನ್ರು ಮಾಡೇ ಮಾಡ್ತಾರೆ. ನಮಗಾಗಿಲ್ಲ ಅಂದರೂ ಅವರಾದರೂ ಮಾಡಲೇಬೇಕು. ಪೂಜೆನೂ ಆಯಿತು. ಪೂಜೆ ಎಲ್ಲ ಆದಮೇಲೆ ಮನ್ಸಿಗೆ ಪೂಜೆ ಮಾಡಿಲ್ಲ ಅಂದ್ರೇ ನಾನು ಎಷ್ಟು ಪಾಸಿಟಿವ್ ಆಗಿರಬೇಕು ಅನ್ಕೋತೀನೋ ಅಷ್ಟೇ ನೆಗೆಟಿವ್ ಥಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಿಜ, ನನಗೆ ಪೂಜೆ ಮನೇಲಿ ಕಡ್ಡಿ ಕರ್ಪೂರ ಹಚ್ಚಿಲ್ಲ ಅಂದರೆ ಒಂಥರ ಏನೋ ಎಲ್ಲೋ ಇದ್ದೀನಿ, ಏನೋ ಬೇಜಾರಾಗ್ತಾನೇ ಇರುತ್ತೆ. ಏನು ಮಾಡೋದಕ್ಕೂ ಮನಸ್ಸಿರಲ್ಲ. ಎಷ್ಟು ಲೇಟಾಗಿ ಕೆಲಸ ಆಗುತ್ತೆ ಅಂದರೆ, ನಂದು 10-11 ಗಂಟೆಗೆಲ್ಲ ಕೆಲಸ ಆಗೋದು. ಅವತ್ತು 4-5 ಗಂಟೆ ಆದರೂ ಕೆಲಸ ನಿಧಾನಕ್ಕೆ ಮಾಡ್ತಾಯಿರ್ತೀನಿ. ಮೊಹಕು ಪುಚ್ಚಕ್ಕ ಯಾರು ಊರಲ್ಲವ್ರ ಅವರು? ಸರಿ, ಮೊಹಕು ಪುಚ್ಚಕ್ಕ. ಆಮೇಲೆ ಅತ್ತೆ ಹೆಸರು? ಅತ್ತೆ ಹೆಸರು ಗಂಗಮ್ಮ. ಗಂಗಮ್ಮಲ್ಲ. ಆಮೇಲೆ ಮಾಮನ ಹೆಸರು ಸುಮನ್. ಓ, ಏನು ಹೆಸರು ಇವಳೇ ಹಾಕಿಬಿಟ್ಟಿದ್ಲು ಎಲ್ಲರಿಗೂ. ಈಗ ಮಾರ್ಚ್ ಬಂದರೆ ನನ್ನ ಮಗಳಿಗೆ 4 ವರ್ಷಕ್ಕೆ ಬೀಳುತ್ತೆ. ಈಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಯಾಕೋ ಗೊತ್ತಿಲ್ಲ. ದೊಡ್ಡವಳು ತುಂಬ ಫಾಸ್ಟು, ಅಂದರೆ ಎಲ್ಲ ವಿಷಯದಲ್ಲೂ ಫಾಸ್ಟ್ ಇದ್ದಾಳೆ. ನನ್ನ ಮಗಳು ಮಾತಾಡೋದ್ರಲ್ಲಿ ಮಾತ್ರ ಸ್ವಲ್ಪ ಸ್ಲೋ ಇದ್ದಾಳೆ, ಬಾಯಿನೇ ತೆಗಿಯಲ್ಲ ಅಂತಾಳೆ. ಆದರೆ ಎಲ್ಲ ಗೊತ್ತು, ಎಲ್ಲ ಹೇಳ್ತಾಳೆ. ನಾವು ಹೇಳು ಅಂದಾಗ ಮಾತ್ರ ಹೇಳೋದಿಲ್ಲ, ಯಾಕೋ ಗೊತ್ತಿಲ್ಲ. ಸ್ಕೂಲ್ ಹೋದ್ರೆ ಹೆಂಗೋ ಗೊತ್ತಿಲ್ಲ. ನಾನು ತುಂಬ ಫೋರ್ಸ್ ಮಾಡ್ತೀನಿ, ಒಂದೊಂದು ಸತಿ ನನಗೆ ಬೇಜಾರಾಗಿಬಿಡುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಬಟ್ ಮಾತಾಡ್ತಾಳೆ, ಮಾತಾಡಲ್ಲ ಅಂತಿಲ್ಲ. ನಮಗೆ ಒಂದು ಬೇಜಾರು ಅಂದರೆ ಸುತ್ತಮುತ್ತ ಇರೋರು ಒಂದು ಮಾತು ಹೇಳಿದಾಗ ಇದ್ದಿದ್ದು ಬೇಜಾರಾಗುತ್ತೆ.
5 ವರ್ಷ ಗಂಟ ಮಾತು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಬಂದೇ ಬರುತ್ತೆ ಅವಳಿಗೆ. ಅವಳ ಬಿಹೇವಿಯರ್ ಅವಳದಿದೆಲ್ಲ ನೋಡಿದ್ರೆ ಬರುತ್ತೆ, ಮಾತಾಡ್ತಾಳೆ. ತುಂಬ ಜನ ನೋಡಿದ್ದೀನಿ ಎಲ್ಲ ಹಿಂಗೆ ಇರ್ತಾರೆ. ಒಂದೇ ತಾಯಿ ಹುಟ್ಟಿದ ಮಕ್ಳು ಎಲ್ಲರೂ ಡಿಫ್ರೆಂಟೇ ಇರ್ತಾರಲ್ವಾ. ಎಲ್ಲ ಅವಳ ಥರನೇ ಫಸ್ಟ್ ಅವಳ ಥರನೇ ಇನ್ನೊಬ್ಳು ಯಾಕೆ ಹಿಂಗಿಲ್ಲ ಅಂತ ಕಂಪೇರ್ ಮಾಡ್ಕೋಬಾರ್ದು ನಾವೇ. ಅಪ್ಪ ಫ್ರೀ ಆಗಿದ್ದಾಗೆಲ್ಲನೂ ತುಂಬ ಮಾತಾಡಿಸ್ತಾನೆ ಇರ್ತಾರೆ. ಮಾತಾಡ್ತಾಳೆ ಸ್ಕೂಲ್ಗೆ ಹೋದರೆ ಅವಳ ಥರ ಯಾರೂ ಇಲ್ಲ, ಹಂಗಾಗ್ತಾಳೆ. ಈ ವರ್ಷ ಖಂಡಿತವಾಗ್ಲೂ ಸ್ಕೂಲ್ಗೆ ಹಾಕ್ತೀವಿ. LKGಗೆ ಹೋಗ್ತಾಳೆ. ಗೊತ್ತಿಲ್ಲ, ಯಾರನ್ನೂ ಮಕ್ಕಳು ಯಾರೇ ಒಂಥರ ಇದ್ರೂ ಅವ್ರ ಹತ್ರನೂ ತೋರಿಸಿದ್ದೀವಿ. ಸ್ವಲ್ಪ ನಾಲಿಗೆ ಮಂದ ಇದೆ. ಅವಳು ಚಿಕ್ಕದ್ರಲ್ಲಿ ಸ್ವಲ್ಪ ಜಾಸ್ತಿ ಹಾಲು ಫೀಡ್ ಮಾಡ್ತಾಯಿದ್ಲು. ಅದರಿಂದ ಗಾಯ ಎಲ್ಲ ಆಗ್ಬಿಡ್ತಿತ್ತು ನಾಲಿಗೆ ಅವಳಿಗೆ, ಆದರೂ ಕೂಡ ಬಿಡ್ತಾ ಇರಲಿಲ್ಲ. ಅದರಿಂದ ಸ್ವಲ್ಪ ನಾಲಿಗೆ ಮಂದ ಆಗಿದೆ. ಏನೋ ಹೇಳ್ತಾರಲ್ಲ, ಅಮೃತ ಕೂಡ ವಿಷ ಆಗುತ್ತೆ ಅನ್ನೋ ಥರ ನಾವು ಹೆಚ್ಚಾಗಿ ಫೀಡ್ ಮಾಡಿದ್ದು ನಮ್ಮ ತಪ್ಪೋ ಏನೋ ಗೊತ್ತಿಲ್ಲ, ಅವಳಿಗೆ ಹೊಟ್ಟೆ ಹಸಿವೇನೋ ಗೊತ್ತಿಲ್ಲ, ಅದು ಸ್ವಲ್ಪ ನಾಲಿಗೆ ಮಂದ ಥರ ಆಗಿದೆ. ಸರಿ ಹೋಗುತ್ತೆ. ಸಾರಿ, ತುಂಬ ಎಮೋಷ್ನಲ್ ಆಗ್ಬಿಡ್ತೀನಿ ನನ್ನ ಮಗಳ ವಿಷಯ ಅಂದಾಗ. ಹೋಗ್ಬರ್ತೀನಿ ಮುಂದಿನ ಲಾಗೊಂದಿಗೆ. ಎಲ್ಲರೂ ಪಾಸಿಟಿವ್ ಆಗೇ ಥಿಂಕ್ ಮಾಡೋಣ, ಪಾಸಿಟಿವ್ ಆಗಿರೋಣ. ಓಕೆ, ಬಾಯ್.